ನಮಸ್ಕಾರ. ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನೀಲು ರಿಯಾಸ್. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇರುವಂತ ಒಂದು ಸವಾಲುಗಳು, ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ವಿಷಯಗಳಲ್ಲಿ ನೀವು ಕನ್ಫ್ಯೂಸ್ ಆಗುವಂತದ್ದು. ಸೊ ನಮ್ಮ ಖರ್ಚು ವೆಚ್ಚಗಳನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಸಂಪತ್ತನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದು, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೆಲ್ಲ ಪ್ರತಿಯೊಂದು ಎಪಿಸೋಡ್ ನಲ್ಲೂ ನಾವು ತರ್ತಾ ಇರ್ತೀವಿ. ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಈಗ ಹೊಸದಾಗಿ ಸೆಟಲ್ ಆದಂತವ್ರು ಇರ್ಬೋದು, ಈ ಬಾಡಿಗೆ ಮನೆಯಲ್ಲಿ ಇರುವಂತವ್ರು, ಈಗ ನಿಮಗೆ ಬರುವಂತ ಒಂದು ಸಂಬಳ ಎಷ್ಟಿರುತ್ತೆ, ಸೊ ಆ ಒಂದು ಇದ್ರಲ್ಲಿ ಎಷ್ಟು ಪರ್ಸೆಂಟ್, 20%, 30% ಬಾಡಿಗೆಗೆ ಇರ್ಬೇಕಾಗುತ್ತೆ. ಇದರಲ್ಲಿ ನನ್ನ ಒಪಿನಿಯನ್ ಏನು ಅಂತಂದ್ರೆ, 1 ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ಅಂದ್ರೆ ಒಂದು 25,000ದಿಂದ 30,000 ರೂಪಾಯಿ ನೀವು ರೆಂಟ್ಗೆ ಅಂತ ಖರ್ಚು ಮಾಡ್ಬೋದು. ಆದ್ರೆ ಇದು ಪ್ರಾಬ್ಲಮ್ ಏನು ಅಂತಂದ್ರೆ, ಯಾವಾಗ ನೀವು ನಿಮ್ಮ ಕ್ಯಾರಿಯರ್ ನ ಸ್ಟಾರ್ಟ್ ಮಾಡ್ತೀರಾ, ಆಗ ಈ ರೆಂಟ್ ಆಸ್ ಎ ಪರ್ಸೆಂಟೇಜ್ ಆಫ್ ಸ್ಯಾಲ್ರಿ ಅಂತಂದ್ರೆ ಅದು ತುಂಬಾ ಆಗತ್ತೆ. ಆದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಈ ಪ್ರೋಗ್ರೆಸ್ ಅನ್ನೋದು ಬರುತ್ತಲ್ವಾ, ಅಂದ್ರೆ ಒಂದು 10 ವರ್ಷ ಆದ್ಮೇಲೆ ಒಂದು 3-4 ಲಕ್ಷ ನೀವು ಸಂಪಾದನೆ ಮಾಡ್ತೀರಲ್ವಾ, ಒಂದು 30,000 40,000ದವರೆಗೂ ಇರ್ಬೋದು. ಅದನ್ನ ಬಿಟ್ಟು ನನಗೆ ಸಂಬಳ ಜಾಸ್ತಿ ಆಯ್ತು, ಜಾಸ್ತಿ ಬಾಡಿಗೆ ಮನೆಗೆ ಹೋಗ್ತೀನಿ, ಜಾಸ್ತಿ EMI ಕಟ್ತೀನಿ, ಸೊ ಈ ತರ ಎಲ್ಲ ಅನ್ಕೊಳ್ಳೋದು ಒಂದು ಸ್ಟುಪಿಡಿಟಿ ಅಂತಾನೆ ಹೇಳ್ಬೋದು. ಈಗ ನನ್ನ ಸ್ಯಾಲ್ರಿ 50,000ದಿಂದ 2 ಲಕ್ಷಕ್ಕೆ ಹೋಯ್ತು ಅಂತಂದ್ರೆ, ಆಗ ರೆಂಟು 25,000ದಿಂದ 1 lakh ವರೆಗೂ ಹೋಗ್ಬಾರ್ದು. 25,000ಇಂದ ಒಂದು 40,000 ಒಳಗಡೆ ಇರ್ಬೇಕಾಗತ್ತೆ. ಈ ರೆಂಟ್ ಇನ್ಫ್ಲೇಷನ್ ಇದ್ರ ಮೇಲೆ ನೀವು ಗಮನ ಇಡಬೇಕಾಗುತ್ತೆ. ಆದ್ರೆ ಸರ್, ಈಗ ಈ ಮೆಟ್ರೋ ಸಿಟೀಸ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಯಾವಾಗ್ಲೂ ಈ ಒಂದು ಕನ್ಫ್ಯೂಷನ್ ಇರುತ್ತೆ. ದಿನಸಿ ಸಾಮಾನುಗಳಿಗೆ ಎಷ್ಟು ಖರ್ಚು ಮಾಡ್ಬೇಕು ಇರತ್ತಲ್ಲ, ಮನೆಗೆ ಅವಶ್ಯಕತೆ ಇರುವಂತ ವಸ್ತುಗಳೆಲ್ಲ ತಗೊಳ್ಳೋದಿರುತ್ತೆ, ಅಂಗಡಿ ಅವ್ರಿಗೆ ಖರ್ಚು ಮಾಡೋದಿರುತ್ತೆ. ಈ ಮೆಟ್ರೋ ಸಿಟಿನಲ್ಲಿ ಇರುವಂತವ್ರಿಗೆ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ? ಈಗ ಪಕ್ಕದಲ್ಲಿರೋ ಮಾರ್ಕೆಟ್ಗೆ ಹೋಗಿ ನೀವು ಈ ತರಕಾರಿ, ಬೇಳೆ, ಮೊಟ್ಟೆ ಇವೆಲ್ಲ ತಗೋತೀರಾ, ಅದಕ್ಕೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೆನ್ಸ್ ಅನ್ನೋದು ಆಗೋದಿಲ್ಲ. ಯಾವಾಗ ಈ ಮಂತ್ರಿ, ಈ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್, ಡಿ ಮಾರ್ಟ್ ಇಲ್ಲೆಲ್ಲ ಹೋಗಿ ನೀವು ಒಂದೇ ಸಲ ಈ ದಿನಸಿ ಸಾಮಾನುಗಳನ್ನೆಲ್ಲ ತರ್ತಿರಲ್ಲ, ಅಲ್ಲೂ ಕೂಡ ನಿಮ್ಗೆ ಎಕ್ಸ್ಪೆನ್ಸ್ ಅನ್ನೋದು ಆಗೋದಿಲ್ಲ. ಗ್ರಾಸರಿ ಮತ್ತೆ ಈಟಿಂಗ್ ಎಕ್ಸ್ಪೆನ್ಸಸ್ ಯಾವಾಗ ಬರುತ್ತೆ ಅಂತಂದ್ರೆ, ತುಂಬಾ ಸಲ ನೀವು ಬಂದು ಈ ಸ್ವಿಗ್ಗಿ, ಝೊಮ್ಯಾಟೋದೆಲ್ಲ ಆರ್ಡರ್ ಮಾಡ್ತೀರಾ ಗೊತ್ತಾ, ಅಲ್ಲಿಂದ ಶುರುವಾಗುತ್ತೆ. ಅಂದ್ರೆ ನೀವು ಎಷ್ಟು ಸಲ ಈ ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಆರ್ಡರ್ ನ ಮಾಡ್ತೀರಾ ಅನ್ನೋದು ಮೊದಲನೇ ಒಂದು ಪ್ರಶ್ನೆ. ನೀವು ಈ ಸ್ವಿಗ್ಗಿ, ಝೊಮ್ಯಾಟೋ ಆರ್ಡರ್ಸ್ ನಲ್ಲಿ ಯಾವಾಗ ಕಂಟ್ರೋಲ್ ನ ತಗೋತೀರೋ, ಆವಾಗ ನಿಮ್ಮ ಈ ಗ್ರಾಸರಿ ಎಕ್ಸ್ಪೆನ್ಸಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಎರಡನೇ ವಿಷಯ ಏನು ಅಂತಂದ್ರೆ, ಒಂದು ತಿಂಗಳಲ್ಲಿ ಎಷ್ಟು ಸಲ ನೀವು ಹೊರಗಡೆ ಹೋಗಿ ಊಟ ತಿಂತೀರಾ, ಅದನ್ನ ನೀವೇನಾದ್ರೂ ಕಡಿಮೆ ಮಾಡಿದ್ರೆ, ಸೊ ಅದರಲ್ಲಿ ಒಂದು ಬಡ್ಜೆಟ್ ಅಂತ ಮಾಡ್ಕೊಂಡ್ರಿ ಅಂದ್ರೆ ಗ್ಲಾಸರಿ ಎಕ್ಸ್ಪೆನ್ಸ್ ನಿಮ್ಗೆ ಅಷ್ಟು ದೊಡ್ಡದು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಈಗ ಸ್ಯಾಲ್ರಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಗ್ಲಾಸರಿ ಪರ್ಸೆಂಟೇಜ್ ಆಫ್ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಅಂದ್ರೆ ದಿನಕ್ಕೆ ಒಂದು 3 ಸಲ ಊಟ ಅಂದ್ರೆ, ಇಬ್ರು ಇದ್ದಾರೆ ಅಂತ ಅನ್ಕೊಂಡ್ರು 6 ಸಲ ಈ ಊಟದ್ದು ಇದು ಬರುತ್ತೆ. ಏನಂದ್ರೆ ಈಗ ನಿಮ್ಗೆ ಏನು ಸಂಬಳ ಜಾಸ್ತಿ ಆಯ್ತು ಒಂದು ಮಾತ್ರಕ್ಕೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಬದಲಾಗಬೇಕು ಅಂತ ಏನಿಲ್ವಲ್ಲ. ನೀವು ಆ ಈಟಿಂಗ್ ಹ್ಯಾಬಿಟ್ಸ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕಾಗತ್ತೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಬ್ರ್ಯಾಂಡ್ಸ್ ಗಳಿಗೆ ಮೊರೆ ಹೋಗ್ಬಾರ್ದು. ಏನಂತಂದ್ರೆ, ಇವಾಗ ನಮ್ಗೆ ಒಂದು ಸ್ಯಾಲ್ರಿ ಬರ್ತಾ ಇದೆ, ಒಂದಷ್ಟು ದಿನ ಆದ್ಮೇಲೆ ಸ್ಯಾಲ್ರಿ ಇನ್ಕ್ರೀಸ್ ಆದಾಗ ನಾವೇನ್ ಮಾಡ್ತೀವಿ, ಬ್ರ್ಯಾಂಡ್ ಗಳ ಮೊರೆ ಹೋಗ್ತೀವಿ. ನಿಮ್ಗೆ ಈ ಬ್ರ್ಯಾಂಡ್ ಕಾನ್ಶಿಯಸ್ ಅನ್ನೋದು ಇರ್ಬೇಕಾಗತ್ತೆ. ಏನ್ ಆರ್ಡರ್ ಮಾಡ್ತಾ ಇದ್ದೀರಾ, ಒಂದೇ ನೀವೇನ್ ತಗೋತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ಮಾರ್ಕೆಟಲ್ಲಿ ಹೋಗೇ ತಗೊಳ್ಬೇಕಾಗತ್ತೆ. ನಿಮ್ಗೇನಾದ್ರೂ ಈಗ ಬ್ರ್ಯಾಂಡ್ಸ್ನ ತಗೋಬೇಕು ಅಂತ ಇದ್ರೆ, ಈ ಮಾಡ್ತಾರ ಒಂದು ಸ್ಟೋರ್ಗಳಿಗೆ ಹೋಗಿ ತಿಂಗಳಲ್ಲಿ ಒಂದ್ಸಲ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ಶಾಪಿಂಗ್ ಎಕ್ಸ್ಪೋಸಿಷನ್ ನೀವು ಮಾಡಿದ್ರೆ ಇವಾಗ ಬಜೆಟ್ ಅಲ್ಲೇ ಇರ್ಬೋದಾಗತ್ತೆ. ಆದ್ರೆ ಸರ್, ಈಗ ನೀವು ಬಜೆಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಬಜೆಟ್ ಮಾಡೋದಕ್ಕೆ, ಆದ್ರೆ ಈಗ ಈ ಫ್ರೀಲಾನ್ಸರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಹೇಗೆ ಬಜೆಟ್ ನ ಮಾಡುವಂತದ್ದು? ಯಾಕೆಂತಂದ್ರೆ ಅವ್ರಿಗೆ ಇರ್ರೆಗ್ಯುಲರ್ ಇನ್ಕಮ್ ಇರುತ್ತೆ, ಕೆಲವೊಂದ್ಸಲ ಅರ್ಥ ಆಗೋದಿಲ್ಲ ಏನ್ ಮಾಡ್ಬೇಕು ಬಜೆಟ್ ಅಂತ. ಟೈಟ್ ಆಗ್ಬೇಕು. ಬಜೆಟ್ ಟೈಟ್ ಆಗ್ಬೇಕಲ್ಲ ಮೇಡಮ್. ಈಗ ನೀವೇನಾದ್ರೂ ಫ್ರೀಲಾನ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ಕೇರ್ಫುಲ್ ಆಗಿ ಬಜೆಟ್ ಮಾಡ್ತೀರಲ್ಲ. ನೀವು ಒಂದು 2-3 ಅಂಗಡಿ ಬೆಳಗ್ಗೆ ಹೋಗ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ನಮ್ಗೆ ಇದು ತಗೋಬೇಕು. ಇವೇನಂದ್ರೆ ನಾವು ಫ್ರೀಲಾನ್ಸ್ ಮಾಡ್ತಾ ಇದ್ದೀವಿ, ಸೊ ಈ ರೀತಿ ಇದ್ದಾಗ ನಾವು ಕೇರ್ಫುಲ್ ಆಗಿ ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಅಂದ್ರೆ ಈಗ ಎಲ್ಲಿಂದ ನಾವು ಇದನ್ನ ತಗೋಬಹುದು, ಒಂದು 3 ತಿಂಗ್ಳಿಗೆ ಆಗೋಷ್ಟು ತಗೋಬೋದಾ, ಇದೆಲ್ಲ ಗೊತ್ತಾಗುತ್ತೆ. ಏನಂತಂದ್ರೆ, ನೀವು ಬಜೆಟ್ ನ ಎಲ್ಲಿವರೆಗೂ ಟೈಟ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಒಂದು ಸಂಬಳ ಹೆಚ್ಚಾಗೋವರೆಗೂ. ಸೊ ಈ ಫ್ರೀಲಾನ್ಸಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇನಿಷಿಯಲಿ ಒಂದು ಸ್ಯಾಲ್ರಿ ಅನ್ನೋದು ಬರ್ತಾ ಇರುತ್ತೆ. ಆದ್ರೆ ನೀವು ಯಾವಾಗ ಎಸ್ಟಾಬ್ಲಿಷ್ ಆಗ್ತೀರಾ, ಆಗ ನಿಮ್ಮ ಸಂಬಳ ಹೆಚ್ಚಾಗತ್ತೆ. ಹೆಂಗೆ ಅಂತಂದ್ರೆ, ನಾವು ಈಗ ಎಕನಾಮಿಕ್ಸ್ ಅಲ್ಲಿ ಪಿನ್ ಕೋಡ್ ಸ್ಯಾಲ್ರಿ ತಗೋತೀವಲ್ಲ, ಹೆಂಗೆ ಈಗ ಒಬ್ಬ ಪ್ಲಂಬರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾರೆ,
ಅವ್ರಿಗೆ ಒಂದು 1,000 ರೂಪಾಯಿ ಸಿಗುತ್ತೆ. ಇದೇ ಕೆಲಸ ಅವರು ಬಾಂಬೆನಲ್ಲಿ ಮಾಡಿದ್ರೆ ಅವ್ರಿಗೊಂದು 2,000ನೋ 3,000ನೋ ಸಿಗುತ್ತೆ. ಅದೇ ಪ್ಲಂಬಿಂಗ್ ಕೆಲಸನ ಅವರು ದುಬೈಯಲ್ಲಿ ಮಾಡಿದ್ರೆ ಅವ್ರಿಗೊಂದು 10,000 ಸಿಗುತ್ತೆ. ಏನಂದ್ರೆ ಇದು ಪಿನ್ ಕೋಡ್ ಇನ್ಫ್ಲೇಷನ್ ಮಾಡುತ್ತೆ. ಸೊ ಯಾವಾಗ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಂಗಂತಂದ್ರೆ ಈಗ ಮೊದಲನೇ ಪಿಕ್ಚರ್ ಅಲ್ಲಿ ಕೆಲಸ ಮಾಡಿದಾಗ ಅವಾಗಲ್ಲ ಅಂತ ಇದು ಸಂಬಳ ಏನ್ ಬಂದಿರ್ಲಿಲ್ಲ. ಆದ್ರೆ ಇವತ್ತಿಗೆ ಎಸ್ಟಾಬ್ಲಿಷ್ ಆಕ್ಟರ್ ಆಗ್ಬಿಟ್ಟಿದ್ದಾರೆ. ಸೊ ಅವನದು ದಿನಕ್ಕೆ 5 ರಿಂದ 6 ಲಕ್ಷ ಸಂಪಾದನೆ ಮಾಡ್ತಾರೆ. ಇನಿಷಿಯಲಿ ಫ್ರೀಲಾನ್ಸರ್ ವಿಲ್ ಸ್ಟ್ರಗಲ್. ಸೊ ಒನ್ಸ್ ಅವರು ಎಸ್ಟಾಬ್ಲಿಷ್ ಆಗ್ಬಿಟ್ರು ಅಂತಂದ್ರೆ ಸೊ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಫೈನಲಿ ಇನ್ಕಮ್ ಎಲ್ಲಾದ್ರೂ ಇರ್ರೆಗ್ಯುಲರ್ ಇತ್ತು ಅಂತಂದ್ರೆ ಆವಾಗ ಬಜೆಟ್ ನ ಟೈಟ್ ಮಾಡ್ಬೇಕಾಗತ್ತೆ. SIP ಅಂತ ಅನ್ನೋದು ಏನು? ಎಮರ್ಜೆನ್ಸಿ ಫಂಡ್ಗೆ ಮುಂಚೆ ನಾವು SIP ನ ಮಾಡ್ಬೇಕಾಗತ್ತಾ? ಅದು ಯಾವ ರೀತಿ ಒಂದು ಮಿಸ್ಟೇಕ್ ಅಥವಾ ಏನು? ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಸರ್. ಈ SIP ಅಂದ್ರೆ ಏನು? ಎಮರ್ಜೆನ್ಸಿ ಫಂಡ್ಸ್ ಮುಂಚೆ ಇದನ್ನ ಮಾಡ್ಬೇಕಾ ಅಥವಾ ಇದು ಸುಳ್ಳ? ಮೊದಲನೇದಾಗಿ ಎಮರ್ಜೆನ್ಸಿ ಫಂಡ್ನೇ ತಗೋಬೇಕಾಗತ್ತೆ. ನನ್ನ ಪ್ರಕಾರ ಎಮರ್ಜೆನ್ಸಿ ಫಂಡ್ಗೋಸ್ಕರ ಒಂದು 100 ಗ್ರಾಮ್ ಚಿನ್ನನಾದ್ರೂ ಮೊದಲೇ ನೀವು ಅಕ್ಯುಮುಲೇಟ್ ಮಾಡಿ ಇಡಬೇಕಾಗತ್ತೆ. ಸೊ ಅದು ಗೊತ್ತಿರೋವಂಥದ್ದು, ಅದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಸೊ ಅದು ಮಾಡಲೇಬೇಕಾಗುತ್ತೆ. ಎರಡನೇ ವಿಷಯ ಅಂತಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ನ ತಗೋಬೇಕಾಗುತ್ತೆ. ಮೂರನೇ ವಿಷಯ ಅಂತಂದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕಾಗುತ್ತೆ. ಈ 3 ನಾನ್ ನೆಗೋಷಿಯೇಬಲ್ ಅಂಡ್ ಮೊದಲನೇದಾಗಿ ಈ 3 ಕೆಲಸಗಳನ್ನ ನೀವು ಮಾಡಲೇಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ನೀವು ಇನ್ವೆಸ್ಟ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. SIP ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಅಂದ್ರೆ ಈ ತಿಂಗಳಲ್ಲಿ ಮೊದಲಲ್ಲೇ ನೀವು ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಇದು ಡಾಲರ್ ಕಾಸ್ಟ್ ಆವ್ರೇಜಿಂಗ್ ಮಾಡುತ್ತೆ. ಇದರಲ್ಲಿ ಸ್ಮಾರ್ಟ್ಲಿ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ಮಾಡುತ್ತೆ. ಹೇಳಿದ್ರೆ ನೀವೀಗ ಒಂದು ಫಂಡ್ನ ಸಬ್ಸ್ಕ್ರೈಬ್ ಮಾಡ್ತೀರಾ 10 ವರ್ಷಕ್ಕೆ ಅನ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ದಂಗೆ ದುಡ್ಡು ಹೋಗ್ತಾನೆ ಇರುತ್ತೆ. ನೀವು ಚೆಕ್ ಕೂಡ ಮಾಡೋದಿಲ್ಲ, ಯಾಕೆ ನಮ್ಮ ದುಡ್ಡು ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಇದೆ. ಆದರೆ ಇದು ಈ ಆಟೋ ಪೈಲಟಲ್ಲಿ ಆಗೋದಿಲ್ಲ. ಸೆಪ್ಟೆಂಬರ್ 2024 ನಿಫ್ಟಿ 26,400ನ ಟಚ್ ಮಾಡ್ತು. ಸೊ ಅಲ್ಲಿಂದ ಮಾರ್ಕೆಟು 26,400ಗಿಂತ ಮೇಲೆ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ನೀವು ಅವಾಗ ಸಿಕ್ ಮಾಡಿದ್ರೆ ಈ ಹಿಂದೆ ಇದ್ದಂಥ 2 ವರ್ಷದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ರಿಟರ್ನು ಇರೋದಿಲ್ಲ. ಈ ಸೇಫ್ಲಿ ಬಾಂಡ್ ಏನಾದ್ರು ತಗೊಂಡ್ರೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಬಾಂಡ್ ನೀವೇನಾದ್ರೂ ಖರೀದಿ ಮಾಡಿದ್ರೆ ಆಗ ನಿಮ್ಗೆ ಒಂದು 7ರಿಂದ 8% ರಿಟರ್ನ್ ಸಿಗ್ತಾ ಇತ್ತು. 2 ವರ್ಷದಲ್ಲಿ ನಿಮ್ಗೆ ಒಂದು 16% ರಿಟರ್ನ್ ಬರ್ತಾ ಇತ್ತು. ಈಗ ನೀವೇನಾದ್ರೂ ಒಂದು 100 ರೂಪಾಯಿ ಹಾಕಿದ್ರೆ ನಿಮ್ಗೆ 116 ರೂಪಾಯಿ ಸಿಗ್ತಾ ಇತ್ತು. ಆದ್ರೆ ನೀವೇನಾದ್ರೂ ಈ ಸಿಪ್ ಮಾಡಿದ್ರೆ ಈ ಒಂದು 2 ವರ್ಷದಲ್ಲಿ, ಸೊ ನೀವೀಗ ಒಂದು 100 ರೂಪಾಯಿ ಹಾಕಿದ್ರಿ ಅಂತಂದ್ರೆ ನಿಮ್ಗೆ ಅದರಲ್ಲಿ ಯಾವುದೇ ರೀತಿ ರಿಟರ್ನ್ಸ್ ಅನ್ನೋದು ಇರೋದಿಲ್ಲ. ಆದ್ರೆ ಈ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ನಿಮ್ಗೆ ಅದರಿಂದನೇ ಒಂದು 2 ರೂಪಾಯಿ ಅನ್ನೋದು ಕಟ್ ಆಗ್ಬಿಡುತ್ತೆ. 100 ರೂಪಾಯಿ ನೀವು ಹಾಕಿರೋದು 98 ರುಪೀಸ್ ಆಗ್ಬಿಡತ್ತೆ. ಅದೇ ನೀವು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಈ ಒಂದು 100 ರೂಪಾಯಿ 115 ರೂಪಾಯಿ ಆಗ್ಬಿಡುತ್ತೆ. ಅಂತ ಅನ್ನೋದು ಗುಡ್ ಐಡಿಯಾನೇ. ಆದ್ರೆ ಇದೊಂದು ವಿಷಯ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ, ಮಾರ್ಕೆಟು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ನೀವು ಈ ರೀತಿ ತಿಳ್ಕೊಬಾರ್ದು, ನಾನು ಸಿಪ್ ಮಾಡಿದ್ದೀನಿ, ನಾನು ಕೆಲಸ ಮಾಡ್ತೀನಿ, ಅದು ಎಲ್ಲಿವರೆಗೂ ಬರುತ್ತಾ ಬರಲಿ. ಸೊ ಅದರಿಂದ ನಿಮಗೆ ಗೊತ್ತಿರಬೇಕಾಗತ್ತೆ ನೀವು ಯಾವ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಪ್ರತಿ 3 ತಿಂಗಳಿಗೊಮ್ಮೆ ಏನು ರಿಟರ್ನ್ ಬರ್ತಾ ಇದೆ. 3 ರಿಂದ 6 ತಿಂಗಳಿಗೆ ಒಂದ್ಸಲ ಪೀರಿಯೋಡಿಕಲಿ ಅದನ್ನ ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ. ಕೊನೆಯದಾಗಿ ಒಂದು ಚಿಕ್ಕ ಪ್ರಶ್ನೆಯನ್ನ ಕೇಳ್ತಾ ನಾನು ಈ ಎಪಿಸೋಡ್ ನ ಮುಗಿಸ್ತೀನಿ. ಈಗ ಬಜೆಟ್ ನ ಮಾಡಿದ್ರೂನು ಅದಕ್ಕೆ ಟ್ರ್ಯಾಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಆಪ್ ಇಟ್ಕೊಂಡು ಟ್ರ್ಯಾಕ್ ಮಾಡ್ಬೋದು ಅಥವಾ ಎಕ್ಸೆಲ್ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ಬೋದು. ಯಾವ್ದು ತುಂಬಾ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ನಾನು ಕಂಪ್ಯೂಟರ್ ಇದ್ರ ಬಗ್ಗೆ ನಾನು ನಂಬಿಕೆನೇ ಇಡಲ್ಲ. ಕೈಯಲ್ಲಿ ಬರ್ದಿಡೋದೇ ಒಳ್ಳೇದು. ಯಾಕೆ ಅಂತಂದ್ರೆ ಈ ಮಸಲ್ ಮೆಮೊರಿ ಅನ್ನೋದು ತುಂಬಾ ಒಳ್ಳೇದು. ಒಬ್ಬ ಜಾಪನಿ ಮಹಿಳೆ ಇದ್ರು, 1908 ಅಲ್ಲಿ ಒಂದು ಬಜೆಟಿಂಗ್ ಬುಕ್ ನ ಪ್ರಿಂಟ್ ಮಾಡಿದ್ರು. ಅವ್ರ ಹೆಸರು KK ಅದನ್ನ ಗೂಗಲ್ ಮಾಡಿ ಕೂಡ ನೋಡ್ಬೋದು. KK ಎಕ್ಸ್ಪೆನ್ಸಸ್. ಆ ಬುಕ್ ಅಲ್ಲಿ ತಿಂಗಳ ಎಕ್ಸ್ಪೆನ್ಸು, ಕ್ವಾರ್ಟರ್ದು ಎಕ್ಸ್ಪೆನ್ಸು, ಇಯರ್ಲಿ ಎಕ್ಸ್ಪೆನ್ಸು, ಹಾಫ್ ಇಯರ್ಲಿ ಅಂಡ್ ಇವನ್ ವೀಕ್ಲಿ ಎಕ್ಸ್ಪೆನ್ಸಸ್ ಕೂಡ ಇದೆ. ಈಗ ಈ KK ಬುಕ್ನ ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು. ಅದನ್ನ ನೀವು ಕೈಯಿಂದಾನೇ ಫಿಲ್ ಕೂಡ ಮಾಡ್ಬೋದು. ಸೊ ಪ್ರತಿ ತಿಂಗಳು ನೀವು ಒಂದು ಪೆನ್ಸಿಲ್ ತಗೊಳ್ಳಿ, ಸೊ ಪಿಕ್ ಮಾಡಿ ನಿಮ್ಮ ಬಜೆಟ್ಗಳು ಏನೇನಿದೆ ಪ್ಲ್ಯಾನ್ ಒಂದಿಗೆ. ಅಂದರೆ ನಿಮ್ಮ ಇನ್ಕಮ್ ಏನು ಬರ್ತಾ ಇದೆ ಅದು ಪ್ಲ್ಯಾನಲ್ಲೇ ಬರ್ತಾ ಇದೆಯಾ, ಅದೇ ರೀತಿ ಒಂದು ಎಕ್ಸ್ಪೆನ್ಸಸ್ ಹೋಗ್ತಾ ಇದೆಯಲ್ಲ ಅದು ಸರಿಯಾಗಿ ಹೋಗ್ತಾ ಇದೆಯಾ. ಪ್ರತಿ ತಿಂಗಳು ಇದಕ್ಕೋಸ್ಕರ 1 ಗಂಟೆಯನ್ನು ನೀವು ಸ್ಪೆಂಡ್ ಮಾಡಿ. ಆಗ ನಿಮ್ಮ ಫೈನಾನ್ಸಸ್ಸು ತುಂಬಾ ಇಂಪ್ರೂವ್ ಆಗುತ್ತೆ.
ಓಕೆ. ಸೊ ಇವತ್ತಿನ ಎಪಿಸೋಡ್‌ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಆನಂದ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.